ಸೊ ಗುಡ್ ಆಫ್ಟರ್ನೂನ್. ಇವಾಗ ಈ ಸಾಯಂಕಾಲ ಇವತ್ತು ಸೆಕೆಂಡ್ PUC ರಿಸಲ್ಟು ಅನೌನ್ಸ್ ಆಗಿದೆ. ನಮಗೆ ನಮ್ಮ ಕಾಲೇಜ್ ಡೆಕ್ಕನ್ PU ಕಾಲೇಜ್ ಪವರ್ಡ್ ಬೈ KPA ಅಂತ. ನಮ್ಮ ಸ್ಟೂಡೆಂಟ್ಸು ಒಳ್ಳೆ ಮಾರ್ಕ್ಸು ತೊಗೊಂಡಿದ್ದಾರೆ. ಅದು ಹೈಯೆಸ್ಟ್ ಮಾರ್ಕ್ಸ್ ಬಂದುಬಿಟ್ಟು 595 ಬಂದಿದೆ. ಇವತ್ತು ನಮಗೆ ಜಾಸ್ತಿ ಖುಷಿ ಆಗ್ತಾ ಇದೆ. ಸೊ ಇದು ಕಾರಣ ನಮ್ಮ ಹೋಲ್ ಟೀಮಿಂದ, ನಮ್ಮ ಫ್ಯಾಕಲ್ಟಿ, ಅದ್ರ ಜೊತೆಗೆ ನಮ್ಮ ಲೋಕೇಶ್ ಸರ್ KPA ಡೈರೆಕ್ಟರ್ ಅಂತ. ಸೊ ಇವರಿಗೆ ಎಲ್ಲ ಕಡೆಯಿಂದ ನಮ್ಮ ರಿಸಲ್ಟ್ ತರಿಸೋಕ್ಕೆ ಈ ಸಾಧ್ಯತೆ ಪಡೆದಿದ್ದಕ್ಕೆ ಜಾಸ್ತಿ ಸಂತೋಷ ಆಗ್ತಾ ಇದೆ. ಸೊ ಈ ಕಾರಣ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಕಲ್ಟಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಸ್ಟೂಡೆಂಟ್ಸ್ಗೂ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿಯಲ್ಲಿ ಮಾಡಬೇಕು ಅಂತ ಎವ್ರಿ ಇಯರು ನಾವು ಕಷ್ಟಪಟ್ಬಿಟ್ಟು ಸ್ಟೇಟ್ ರ್ಯಾಂಕ್ ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಇಯರಿಂದ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. KPAಗೆ ಹಾಂ. ಸೊ ನಾವು ಏನು ಹೇಳಿದರೆ ಸ್ಟೂಡೆಂಟ್ಸು ನಾವು ಅದು ಫಾಲೋ ಮಾಡಿಬಿಟ್ಟು ಸ್ಟೂಡೆಂಟ್ಸು ಅದೇ ರೀತಿಯಲ್ಲಿ ನಮಗೆ ಔಟ್ಪುಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಸ್ಟೂಡೆಂಟ್ಸ್ಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸೊ ನಾವು ನೈಟ್ ಕ್ಲಾಸ್ ಇರಬೇಕು ಅಂದರೆ ಸರ್ ನೈಟ್ ನೀವು ಎಷ್ಟೊತ್ತಿಗೆ ಇರ್ತೀವಿ ಹೇಳಿ ಸರ್, ಅಷ್ಟೊತ್ತು ನಾವು ವೆಯ್ಟ್ ಮಾಡ್ತೀವಿ, ನೀವು ಏನು ಹೇಳ್ತೀವಿ ಅದು ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಸ್ಟೂಡೆಂಟ್ಸ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಸರ್ ನಮ್ಮ ಟೀಚರ್ಸು ಅಷ್ಟೇ, ಅವ್ರ ಹಾರ್ಡ್ ವರ್ಕು, ಅವ್ರ ಡೆಡಿಕೇಶನು, ನೈಟ್ ಇಲ್ಲೇ ಇರಬೇಕು ಅಂದರೆ ಸರ್ ನೀವು ಏನಿಲ್ಲ ಅದು ಫಾಲೋ ಮಾಡ್ತೀವಿ, ನೀವು ಏನು ಅನ್ಕೊಂಡು ಆ ಮಾರ್ಕ್ಸ್ ತರಿಸ್ತೀವಿ ಅಂತ ಹೇಳಿಬಿಟ್ಟು ಅದೇ ಮಾರ್ಕ್ಸ್ ನಮ್ಗೆ ತರಿಸಿದ್ದಾರೆ ನಮ್ಮ KPA ಟೀಮು. ಓಕೆನಾ. ಸೊ ಫಸ್ಟ್ ಗಣೇಶ್ ಸಾರು ವೈಸ್ ಪ್ರಿನ್ಸಿಪಾಲ್ ಆಗಿ ಅವರು ತರಿಸಿದ್ದಾರೆ, ಸುರೇಶ್ ಸಾರು, ಗೌಡ ಸಾರು, ಎಲ್ಲ ನಮ್ಮ ಸವಿನಾ ಸಾರು, MVK ಸಾರು, ಶಿವರಾಜ್ ಸಾರು, ಅದ್ರ ಜೊತೆಗೆ ನಮ್ಮ ಅಶೋಕ್ ಸಾರು ಎಲ್ಲ ಸಪೋರ್ಟು, ರಾಜೇಶ್ ಸಾರು, ನಮ್ಮ ಟೀಮ್ ಅಡ್ಮಿಷನ್ ಟೀಮು, ಚೈತ್ರ ಮೇಡಮು, ಅನುಷಾ ಮೇಡಮು, ಎಲ್ಲರೂ ನಮ್ಮ ಟೀಮು, ದಯನಾ ಮೇಡಮು, ಎಲ್ಲ ನಮ್ಮ ಟೀಮು. ಸೊ ಏನಿಲ್ಲ ಅದು ಫಾಲೋ ಮಾಡಿದ್ದಾರೆ. ಸೊ ಅವ್ರಿಗೆ ಒನ್ಸ್ ಅಗೈನ್ ಹೇಳ್ತಾ ಇದ್ದು, ನಮ್ಮ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಮ್ಮ ಟೀಮ್ಗೆ. ಅದ್ರ ಜೊತೆಗೆ ಇವೆಲ್ಲ ನಮ್ಮ ಇಲ್ಲಿ ತರಿಸೋಕ್ಕೆ ಕಾರಣ ನಮ್ಮ ಲೋಕೇಶ್ ಸರ್ ಡೈರೆಕ್ಟರ್ ಸರಿಂದ ನಾವು ಇಲ್ಲೆಲ್ಲ ಪ್ರಯತ್ನ ಮಾಡೋಕ್ಕೆ ಸಾಧ್ಯತೆ ಇದೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ಲರಿಗೂ. ಈ ದಿನ ನಮ್ಮ ಕಾಲೇಜ್ಗೆ ತುಂಬ ಸಂತೋಷದ ದಿನ ಮತ್ತು ತುಂಬ ಗರ್ವದ ದಿನ. ಯಾಕೆ ಅಂತಂದರೆ ನಮ್ಮ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಇವತ್ತು ಸೆಕೆಂಡ್ PUC ಎಕ್ಸಾಮ್ಸ್ ಬರೆದಿದ್ರು ಅವರೆಲ್ಲರೂ ಕೂಡ ತುಂಬ ಒಳ್ಳೆ ಮಾರ್ಕ್ಸ್ ತಗೊಂಡು ಉತ್ತೀರ್ಣದಿಂದ ತುಂಬ ಒಳ್ಳೆ ಮಾರ್ಕ್ಸಿಂದ ಉತ್ತೀರ್ಣರಾಗಿದ್ದಾರೆ. ಫಸ್ಟ್ ಆಫ್ ಆಲ್ ಐ ವುಡ್ ಕಂಗ್ರ್ಯಾಚುಲೇಟ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಫಾರ್ ಟೇಕಿಂಗ್ ಸಚ್ ಎ ವಂಡರ್ಫುಲ್ ರಿಸಲ್ಟ್ಸ್ ಫಾರ್. ಈ ದಿನ ನಮಗೆ ತುಂಬ ಸಂತೋಷದ ದಿನ ಮತ್ತು ತುಂಬ ಗರ್ವದ ದಿನ. ಅದರಲ್ಲಿ ತುಂಬ ಏನಪ್ಪ ಸಂತೋಷ ಕೊಡೋದು ಅಂತಂದರೆ, ಇಡೀ ರಾಜ್ಯಕ್ಕೆ 5ನೇ ರ್ಯಾಂಕ್ ಬಂದಿರುವಂಥ ನಮ್ಮ ನವ್ಯಶ್ರೀ ಅವರು ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರು 595 ಔಟ್ ಆಫ್ 600 ತಗೊಂಡು ಸ್ಟೇಟ್ಗೆ 5th ರ್ಯಾಂಕ್ ಬಂದಿದ್ದಾರೆ. ಇದು ನಾವು ಎಲ್ಲರೂ ತುಂಬ ಗರ್ವದಿಂದ ಮತ್ತು ತುಂಬ ಸಂತೋಷದಿಂದ ಹೇಳ್ಕೊಳ್ಳುವಂಥ ವಿಷಯ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇವರ ಕಂಪ್ಲೀಟ್ ಹಾರ್ಡ್ ವರ್ಕ್ ಮತ್ತು ಅವರ ಪೇರೆಂಟ್ಸ್, ತಂದೆ ತಾಯಿಗಳ ಸಪೋರ್ಟ್ ಮತ್ತು ನಮ್ಮೆಲ್ಲ ಫ್ಯಾಕಲ್ಟೀಸ್ನ ಬೆಳಗ್ಗೆ ರಾತ್ರಿಯಿಂದ ನೋಡಿದ್ರೆ ನಿರಂತರ ಪರಿಶ್ರಮ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಒನ್ ಆ್ಯಂಡ್ ಆಲ್, ಲೈಕ್ ನಮ್ಮ ಫ್ಯಾಕಲ್ಟಿ, ಎಲ್ಲ ವೃಂದದ ಫ್ಯಾಕಲ್ಟಿ ಅವ್ರನ್ನ ನಾನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಸೈನ್ಸ್ ಸ್ಟ್ರೀಮಲ್ಲಿ ಸೃಜನ್ ಅಂತ ಸ್ಕೋರ್ಡ್ 575 ಔಟ್ ಆಫ್ 600 ಆ್ಯಂಡ್ he is also very proud of we are also very proud of him. ಅವ್ರು 575 ತಗೊಂಡು ನಮಗೂ ತುಂಬಾ ಹೆಮ್ಮೆ ವಿಷಯ. ಅದು ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಮ್ಮ ಎಲ್ಲಾ ಕಂಪ್ಲೀಟ್ ಡೆಡಿಕೇಟೆಡ್ ಫ್ಯಾಕಲ್ಟೀಸ್ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಮ್ಮ ಸ್ಟೇಟ್ಗೆ 5th ರ್ಯಾಂಕ್ ಬಂದಿರುವಂತ ನವ್ಯಶ್ರೀ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ, ಹೋಲ್ ಡಿಸ್ಟಿಕ್ಗೆ 2nd ರ್ಯಾಂಕ್ ಬಂದು ನಮ್ಮ ಮುಳಬಾಗಲ್ ತಾಲೂಕಿಗೆ 1st ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಕ್ಕೆ ತುಂಬಾ ಗರ್ವದಿಂದ ಇಷ್ಟಪಡ್ತೀನಿ. ಸೊ ಅಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಡೆಕ್ಕನ್ PU ಕಾಲೇಜ್ನ ನಡೆಸ್ತಾ ಇರುವಂತ ನಾಲೆಡ್ಜ್ ಪ್ಲಾಂಟ್ ಅಕಾಡೆಮಿ ಏನಿದೆ, ಅದರ ಡೈರೆಕ್ಟರ್ಸ್ ಆದಂತ ಡಾಕ್ಟರ್ ಲೋಕೇಶ್ ಪೂಲಾ ಅವರು ಮತ್ತು ನಮ್ಮ ಹೆಡ್ ಆಫ್ ಆಪರೇಷನ್ಸ್ ಆದಂತ ಸ್ಮಿತಾ ಮೇಡಮ್ ಅವರು ಮತ್ತು ನಮ್ಮ ಪ್ರಿನ್ಸಿಪಲ್ ಆದಂತ ಸುಬ್ರಹ್ಮಣ್ಯಂ ಅವರು ಮತ್ತು ನಮ್ಮ ಎಲ್ಲ ಶಿಕ್ಷಕರಿಂದ ಮತ್ತು ಅಡ್ಮಿಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಮ್ಮ ಕಡೆಯಿಂದ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ಇದರ ಜೊತೆಗೆ ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಯಾರ್ಯಾರು ಉತ್ತೀರ್ಣರಾಗಿದ್ದಾರೋ, ಇಲ್ಲಿ ಬಂದಿರೋದು ಕೂಡ ಬರೀ 2 ಮಾತ್ರ ಇವತ್ತು, ಬಟ್ ಹಲವಾರು ಜನ, ಹೆಚ್ಚು ಕಡಿಮೆ 20 ರಿಂದ 22 ಜನ ನಮ್ಮಲ್ಲಿ ಡಿಸ್ಟಿಂಕ್ಷನ್ಸ್ ತಗೊಂಡು ರಿಸಲ್ಟ್ಸ್ ಅಲ್ಲಿ ಅಚೀವ್ ಮಾಡಿದ್ದಾರೆ. ಸೊ ಅವ್ರು ಯಾರು ಇವತ್ತು ಬರ್ಲಿಕ್ಕೆ ಆಗಿಲ್ಲ. ಸೊ ಔಟ್ ಆಫ್ 70 ಸ್ಟೂಡೆಂಟ್ಸ್ ಅಂಡ್ ವಿ ಹ್ಯಾವ್ ಗಾಟ್ 100% ರಿಸಲ್ಟ್. ದಟ್ ಈಸ್ ದ ಮೇನ್ ಥಿಂಗ್. ವಿ ಹ್ಯಾವ್ ಅಚೀವ್ಡ್ 100% ರಿಸಲ್ಟ್ಸ್ ಇನ್ ಅವರ್ ಕಾಲೇಜ್. ಸೊ ಇದೆಲ್ಲ ಒಂದು ಹೇಳಕ್ಕೆ. ಅಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಆಲ್ ಮೈ ಸ್ಟೂಡೆಂಟ್ಸ್. ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಯಾರ್ಯಾರು ಡಿಸ್ಟಿಂಕ್ಷನ್ ತಗೊಂಡು ಫಸ್ಟ್ ಕ್ಲಾಸ್ ತಗೊಂಡು ಒಳ್ಳೆ ರಿಸಲ್ಟ್ ತಗೊಂಡು ಪಾಸ್ ಆಗಿದಾರೋ, ನಮ್ಮ ಕಾಲೇಜ್ಗೆ ತುಂಬಾ ಒಳ್ಳೆ ನೇಮ್ ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆಲ್ಲದಕ್ಕೂ ನಮಗೆ ಸಪೋರ್ಟ್ ಮಾಡಿದಂತ ನಮ್ಮ ಫ್ಯಾಕಲ್ಟೀಸ್ ಆಗಿರ್ಲಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಎಲ್ಲರಿಗೂ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು.
ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಮಾರ್ಕ್ಸ್ ಮಾತ್ರ ಅಲ್ಲ, ಫ್ಯೂಚರ್ ಕೂಡ ಬಿಲ್ಡ್ ಮಾಡ್ತೀವಿ. ದಟ್ ಈಸ್ ವಾಟ್ ವಿ ಆರ್ ಪ್ರೌಡ್ ಆಫ್. ದಟ್ ಈಸ್ ಅವರ್ ನಾಲೆಡ್ಜ್ ಪ್ಲಾಂಟ್ ಅಕಾಡೆಮಿ. ನಮಸ್ಕಾರ. ಈ ನಮ್ಮ ಆಕ್ಚುಲಿ ಡೆಕ್ಕನ್ PU ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಈ ಪ್ರಸ್ತುತ ಸಾಲಿಗೆ ಆಕ್ಚುಲಿ KPA ಇಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಹಳಷ್ಟು ಆಕ್ಚುಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಆಕ್ಚುಲಿ ಆಸಕ್ತಿ ವಹಿಸಿ ಬಹಳ ಜನಕ್ಕೆ ಆಕ್ಚುಲಿ ಇದ್ರ ಟ್ರೈನಿಂಗ್ ಸಿಗ್ತಾ ಇಲ್ಲ. ಸೊ ಆ ಟ್ರೈನಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ಸ್ ತರಿಸ್ಬೇಕನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಸರ್ KPA ಇಂದ ಲೋಕೇಶ್ ಪುಲ್ಲ ಸರ್, ಡೈರೆಕ್ಟರ್ ಸರ್ ಆಗ್ಬೋದು, ಸ್ಮಿತಾ ಮೇಡಮ್ ಆಗ್ಬೋದು, ಆಪರೇಷನಲ್ ಹೆಡ್ ಅಲ್ಲಿಂದ ಬಂದರು. ಆಕ್ಚುಲಿ ಅಲ್ಲೇ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ಬೋದು. ಬೆಂಗಳೂರಲ್ಲೂ ಇದೆ, ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಬಟ್ ಇಲ್ಲಿ ಬಂದಿರೋದೇನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಆಕ್ಚುಲಿ ಇದಕ್ಕೆಲ್ಲ ಬಂದು ಸಿಗ್ತಾ ಇಲ್ಲ ಈ ಕೋಚಿಂಗ್ ಎಲ್ಲ. ಸೊ ಅದು ಒಂದು ಕೊಡ್ಲಿಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ನಾನು ಆಕ್ಚುಲಿ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ನನ್ನ ಎಲ್ಲ ಕಾಲೇಜ್ ಸಿಬ್ಬಂದಿಗೆ ಬಹಳಷ್ಟು ಆಕ್ಚುಲಿ ನಾನು ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಒಂದೇ ಒಂದು ವಿಷಯ ಅಂದರೆ ಅವ್ರ ಪರಿಶ್ರಮ, ಅವರ ಆಸಕ್ತಿಯಿಂದ ಏನು ಮಾಡಿದ್ದಾರೆ, ಎಲ್ಲ ಮಕ್ಕಳಲ್ಲೂ ಆಸಕ್ತಿಯನ್ನು ತರಿಸಿ ಅವರು ಆಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಬೋದು, ಬೋರ್ಡ್ ಎಕ್ಸಾಮ್ ಆಗ್ಬೋದು, ಎಲ್ಲನೂ ಬಹಳಷ್ಟು ಕೋಚಿಂಗ್ ಕೊಟ್ಟು ಶ್ರದ್ಧೆ ವಹಿಸಿ ಆಕ್ಚುಲಿ ಎಲ್ಲ ಮಕ್ಕಳನ್ನು ರಾತ್ರಿ ಹೊತ್ತು ಆಕ್ಚುಲಿ ಇಲ್ಲಿ ಬಹಳಷ್ಟು ಗೊತ್ತಿದೆ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳು ಆಕ್ಚುಲಿ ಬಂದು ಅವರ ಮಕ್ಕಳ ಬಗ್ಗೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ. ಆ ಸಲುವಾಗಿ ನಮ್ಮ ಮ್ಯಾನೇಜ್ಮೆಂಟ್ ಆಕ್ಚುಲಿ ಒಂದ್ಸಲಿ ಮಾತಾಡಿದಷ್ಟೇ ನಮ್ಮೆಲ್ಲ ಟೀಚರ್ಸು ಇಲ್ಲ ಫ್ಯಾಮಿಲೀಸ್ ಎಲ್ಲ ಇದ್ದು ಎಲ್ಲನೂ ಬಿಟ್ಟು ಎಲ್ಲ ಮಕ್ಕಳಿಗೂ ಆಕ್ಚುಲಿ ಎಲ್ಲ ಆಸಕ್ತಿ ವಹಿಸಿ ರಾತ್ರಿ ಎಲ್ಲ ಅವ್ರ ಜೊತೆ ಕುತ್ಕೊಂಡು ಅವ್ರ ಡೌಟ್ಗಳೆಲ್ಲ ಕ್ಲಿಯರ್ ಮಾಡಿ ಇವತ್ತು ನಿಮ್ಮ ಮುಂದೆ ಇದೆ ಎಲ್ಲ ರಿಸಲ್ಟ್ಸು, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಹಾಗಾಗಿ ಐ ವಿಲ್ ಕಂಗ್ರ್ಯಾಚುಲೇಟ್ ಎವ್ರಿಬಡಿ. ಎಲ್ಲಾನು ಕಾಲೇಜ್ ಪ್ರಿನ್ಸಿಪಲ್ ಸುಬ್ರಹ್ಮಣ್ಯ ಸರ್ ಆಗ್ಬೋದು, ಗಣಿತ ಆಗ್ಬೋದು, ಕಾಮರ್ಸ್ ಸ್ಟ್ರೀಮ್ ಇರ್ಬೋದು, ಸೈನ್ಸ್ ಸ್ಟ್ರೀಮ್ ಇರ್ಬೋದು, ಎಲ್ಲಾನು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಆಕ್ಚುಲಿ ಎಲ್ಲರಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ. ಬೋರ್ಡ್ಸ್ಗಿಂತನೂ ನಿಜ ಹೇಳ್ಬೇಕು ಅಂದ್ರೆ ಬೋರ್ಡ್ಸ್ಗಿಂತನೂ ಹೆಚ್ಚಾಗಿ ಪ್ರಾಮುಖ್ಯತೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದಂತಹ CET, NEET ಮತ್ತು JEE ಎಕ್ಸಾಮ್ಸ್ಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತೀವಿ. ಮತ್ತೆ ಅದಕ್ಕೆ ಆದಂತ ತಕ್ಕಂತ ಕೋಚಿಂಗ್ ಕೂಡ ಕೊಡ್ತಾ ಇದೀವಿ. ಸೊ ಈಗ ನಮ್ಗೆ ಏನು ತುಂಬಾ ಪ್ರೌಡ್ ಮೂಮೆಂಟ್ ಫೀಲ್ ಮಾಡಿಸಿದಾರೋ, ಸ್ಟೇಟ್ಗೆ ರ್ಯಾಂಕ್ ಬಂದು ಮತ್ತೆ 575 ತಗೊಂಡು ಮತ್ತೆ 595 ತಗೊಂಡು ಏನ್ ನಮ್ಗೆ ತುಂಬಾ ಪ್ರೌಡ್ ಮೂಮೆಂಟ್ ಫೀಲ್ ಮಾಡಿಸಿದಾರೋ, ಇದೇ ಸ್ಟೂಡೆಂಟ್ಸ್ ಮತ್ತೆ ಹಲವಾರು ಸ್ಟೂಡೆಂಟ್ಸ್ ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನಮಗೆ CET ಆಗಿರ್ಲಿ ಮತ್ತು NEET ಆಗಿರ್ಲಿ ಮತ್ತು JEE ಆಗಿರ್ಲಿ ಎಲ್ಲದರಲ್ಲೂ ಒಳ್ಳೆ ರ್ಯಾಂಕ್ ತಗೊಂಡು ಉತ್ತೀರ್ಣರಾಗ್ತಾರೆ ಅಂತ ಎಲ್ಲರೂ ತುಂಬಾ ವಿಶ್ವಾಸದಿಂದ ಇದೀವಿ. ಮತ್ತೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದೀವಿ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, I would like to remember our star of the day, Mr. Suresh Kumar, who has given maximum out of hours in his subject. So, thank you so much. ಇವತ್ತೇನು ನಾನು ಮಾರ್ಕ್ಸ್ ತಗೊಂಡಿದ್ದೀನೋ ಅದಕ್ಕೆ ನಾನು ಎಷ್ಟು ಕಾರಣನೋ ನನ್ನ ಟೀಚರ್ಸ್ ಅಷ್ಟೇ ಕಾರಣ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಇವ್ರಿಗೆ. ಇನ್ನು ಇವ್ರಿಗಿಂತ ಅಂದರೆ ನಮ್ಮ ಪೇರೆಂಟ್ಸು ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟು ಸಪೋರ್ಟ್ ಮಾಡ್ತಾರೆ. ನಾನು ಯಾವ ಟೈಮಲ್ಲಿ ಏನು ಬೇಕು ಅಂದರೂ ಕೊಡಿಸೋರು, ಎಷ್ಟೊತ್ತು ಬೇಕು ಅಂದರೂ ಫೋನ್ ಕೊಡಿಸೋರು, ಯಾವ ಟೈಮಲ್ಲಿ ನಾನು ಲೆಕ್ಚರರ್ಸ್ನ ಡೌಟ್ ಕೇಳಿದ್ರು ಹೇಳೋರು, ಎಂಥ ಸಿಲ್ಲಿ ಡೌಟ್ಸ್ ಆಗಿರಲಿ, ಎಂಥ ದೊಡ್ಡ ಡೌಟ್ಸ್ ಆಗಿರಲಿ ಅವ್ರು ಕ್ಲಿಯರ್ ಮಾಡೋರು. ಅವ್ರಿಗೆ ಗೊತ್ತಿಲ್ಲ ಅಂದರೂ ಬೇರೆ ಬೇರೆ ಕಡೆಯಿಂದ ಅವ್ರು ತಿಳ್ಕೊಂಡು ನನಗೆ ತಿಳಿಸೋರು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರೆಲ್ರಿಗೂ. ಇನ್ನು ನನ್ನ ಸ್ಕೂಲ್ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ಆ್ಯಂಡ್ 10th ಕೂಡ ದೇ ಸಪೋರ್ಟ್ ಆ್ಯಂಡ್ ದೇ ಅವರು ನನಗೆ ಇದು ಮಾಡಿದ್ರು ಈ ಕಾಲೇಜಲ್ಲಿ ಸೇರು ಅಂತ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಈ ಕಾಲೇಜ್ನ ಪ್ರಿಫರ್ ಮಾಡಿದ್ದಕ್ಕೆ ಅವ್ರು ಥ್ಯಾಂಕ್ಫುಲ್. ಆ್ಯಂಡ್ ನನಗೆ ಇಲ್ಲಿ ಅಡ್ಮಿಷನ್ ಮಾಡಿಸಿರೋ ಎಲ್ರಿಗೂ ಥ್ಯಾಂಕ್ಫುಲ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಬಿಕಾಸ್ ಆಫ್ ದೆಮ್ ಐ ವಾಸ್ ಹಿಯರ್ ಟುಡೇ. ಆ್ಯಂಡ್ ಮೈ ಸಿಸ್ಟರ್, ಶಿ ಇಸ್ ಟು ಸಪೋರ್ಟಿವ್ ಟು ಮೀ. ಆ್ಯಂಡ್ ಐ ಪ್ರೌಡ್ಲಿ ಸೇ ದಟ್ ಶಿ ಈಸ್ ದ ಸ್ಟೂಡೆಂಟ್ ಆಫ್ ಸುರೇಶ್ ಕುಮಾರ್ ಸರ್ ಆ್ಯಂಡ್ ಸುಬ್ಬು ಸರ್. ಆ್ಯಂಡ್ ಶಿ ಆಲ್ಸೋ ಯೂಸ್ ಟು ಸಪೋರ್ಟ್ ಮೀ too much and she would explain everything. ಏನು ಟೀಚರ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅದೇ ಆಗ್ದಿರ ಅವಳು ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ರು. ನನಗೆ ಏನೇ ಡೌಟ್ಸ್ ಇದ್ರು ಅವರು ಕ್ಲಿಯರ್ ಮಾಡ್ತಾ ಇದ್ರು. ಇನ್ನು ನಮ್ಮ ಲೆಕ್ಚರರ್ಸ್ ಆದರೆ ನನಗೆ ಯಾವ ಸ್ಟಡಿ ಮೆಟೀರಿಯಲ್ ಬೇಕು ಅಂದರೂ ಕೊಡ್ತಾ ಇದ್ರು, ಯಾವ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾ ಇದ್ರು. ಇನ್ನು ಫ್ಯೂಚರ್ ಬಗ್ಗೆ ತುಂಬ ಹೇಳ್ತಾ ಇದ್ರು, ಕೋಟ್ಸ್ ಎಲ್ಲ ಹೇಳ್ತಾ ಇದ್ರು. ಎಲ್ಲ ಥ್ಯಾಂಕ್ಫುಲ್. ನಿಜ ನಾನು ಏನು ಇವತ್ತು ಮಾರ್ಕ್ಸ್ ತಗೊಂಡಿದ್ದೀನೋ ಅದಕ್ಕೆ ಕಾರಣ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಹೆಸರಾಗಿ ಥ್ಯಾಂಕ್ ಯು ಸೋ ಮಚ್. ಕಂಪ್ಯೂಟರ್ ಸರ್ ಥ್ಯಾಂಕ್ ಯು ಸೋ ಮಚ್. ಕನ್ನಡ ಸರ್ ಥ್ಯಾಂಕ್ ಯು ಸೋ ಮಚ್. ಅಕೌಂಟ್ಸ್ ಸರ್, ಎಕನಾಮಿಕ್ಸ್ ಸರ್, ಬಿಸ್ನೆಸ್ ಮ್ಯಾಮ್, ಇಂಗ್ಲೀಷ್ ಸರ್ ಇದ್ರು ಆ್ಯಂಡ್ ಇಂಗ್ಲೀಷ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ಮೈ ಪ್ರಿನ್ಸಿಪಲ್ ಸರ್ ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ. ನಿಮ್ಮ ಏನು ಮೋಟಿವೇಶನ್ ಇದೆ, ನನ್ನನ್ನು ನಾನು ಎಷ್ಟು ನಂಬಿದ್ದೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ನೀವು ನಂಬಿದ್ರಿ ಅಷ್ಟು ನನ್ನನ್ನು. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಐ ಮೇಡ್ ಯು ಪ್ರೌಡ್. ಐ ಫೀಲ್ ಐ ಮೇಡ್ ಯು ಪ್ರೌಡ್. ಥ್ಯಾಂಕ್ ಯು ಸೋ ಮಚ್. ಮುಂದೆ ನಾನು ಏನೆಲ್ಲ ಅಚೀವ್ ಮಾಡಬೇಕು ಅದಕ್ಕೆಲ್ಲ ನನಗೆ ದಾರಿ ಕೊಟ್ಟಿದ್ದೀರಾ ಅನ್ಕೊಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ಬೇಕಂದ್ರೆ ಎಲ್ರಿಗೂ ಹೇಳ್ಬೇಕು, ಎಲ್ಲರೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ನಾನು ಒಬ್ಬಳೇ ಅಂತಲ್ಲ, ಎಲ್ಲರನ್ನೂ ಕೇರ್ ಮಾಡೋರು, ನನ್ನಿಂದ ಎಲ್ಲರನ್ನೂ ಕೇರ್ ಮಾಡೋರು, ಅಷ್ಟೇ ಚೆನ್ನಾಗಿ ನೋಡ್ಕೊಡೋರು, ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡೋರು. ಎಲ್ಲ ಕ್ಲಾಸಸ್ಸು ತುಂಬ ಕ್ಲಿಯರಾಗಿ ಮಾಡ್ತಾಯಿದ್ರು, ಒಂದು ಕ್ಲಾಸಸ್ ಕೂಡ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಾವು ಅಷ್ಟೇ ಎಂಜಾಯ್ ಆಗಿ ಕೇಳಿಸ್ಕೊತಾ ಇದ್ವಿ ಕ್ಲಾಸಸ್ನ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ನಾವು ಡೆಕ್ಕನ್ PU ಕಾಲೇಜ್ ನಾಲೆಜ್ ಪಾಯಿಂಟ್ ಅಕಾಡೆಮಿ ಈ ದಿನ ಸೆಕೆಂಡ್ PUC ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ರಾಜ್ಯಾದ್ಯಂತ ಎಲ್ಲ ಮಕ್ಕಳು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಒಡ್ಡಳ್ಳಿಯಲ್ಲಿರುವ ಡೆಕ್ಕನ್ PU ಕಾಲೇಜು, ಸೊ ಇಲ್ಲಿ ಇಡೀ ಸ್ಟೇಟ್ಗೆ ಕರ್ನಾಟಕಕ್ಕೆ 5ನೇ ರ್ಯಾಂಕ್ ಅನ್ನು ಪಡೆದಿದ್ವಿ. ಇದು ತುಂಬಾ ಹೆಮ್ಮೆ ಪಡುವಂತಹ ಸಂಗತಿ. ಇಡೀ ರಾಜ್ಯದಲ್ಲಿ ಗ್ರಾಮಾಂತರ ಪ್ರದೇಶ, ಅದು ಸಿಟಿ ಕೋಲಾರ ನಗರದಿಂದ ಆಲ್ಮೋಸ್ಟ್ 35ರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಲೇಜ್ ಇದು. ಓಕೆ, ಇಂಥ ಕಾಲೇಜು ರೂರಲ್ ಏರಿಯಾದಲ್ಲಿರೋದು. ಈ ರೂರಲ್ ಏರಿಯಾ ಕಾಲೇಜು ಒಂದು ಒಳ್ಳೆ ರಿಸಲ್ಟ್ಸ್ ಪ್ರೊವೈಡ್ ಮಾಡಿದೀವಿ. 595 600ಕ್ಕೆ ಅದರಲ್ಲೂ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಔಟ್ ಆಫ್ 5 ಮಾರ್ಕ್ಸ್ ಹೋಗಿರೋದು ಕೂಡ ಓನ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಔಟ್ ಆಫ್ ಬಂದಿದೆ. ಸೊ ಈ ಮಗು ನವ್ಯಶ್ರೀ 595 ತೆಗೆದಿರೋದು. ಅವ್ರಿಗೆ ಏನೋ ಬೋರ್ಡ್ಸ್ ಜೊತೆಗೆ ಇವನ್ ಕಾಂಪಿಟೇಟಿವ್ ಪ್ರಿಪರೇಷನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. CA ಆಗಿರ್ಬೋದು, CPT ಆಗಿರ್ಬೋದು, CMA ಆಗಿರ್ಬೋದು, CS ಆಗಿರ್ಬೋದು, ಈ ಎಲ್ಲಾ ಎಕ್ಸಾಮಿನೇಷನ್ಸ್ಗೂ ಪ್ರಿಪರೇಷನ್ಸ್ ಕೊಡ್ತಾ ಇದೀವಿ. ಡೆಫಿನೆಟ್ ಆಗಿ ಆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೂಡ ಈ ಮಗು ಒಳ್ಳೆ ಅಂಕವನ್ನು ಪಡಿತಾ ಅಂತ ನಮ್ಮ ಭರವಸೆ ಇದೆ. ಅದೇ ರೀತಿ ಸೃಜನ್ ಸೈನ್ಸ್ ಅಲ್ಲಿ 575 ಏನೋ ಸ್ಕೋರ್ ಮಾಡಿ ನಮ್ಮ ಡೆಕ್ಕನ್ PU ಕಾಲೇಜಲ್ಲಿ ಸೈನ್ಸ್ ಅಲ್ಲಿ ಟಾಪರ್ ಆಗಿ ನಿಂತಿದ್ದಾರೆ. ಇವರು ಕೂಡ ನಾವು JEE ಎಕ್ಸಾಮಿನೇಷನ್ ಆಗಿರ್ಬೋದು, CET ಆಗಿರ್ಬೋದು, ನೀಟ್ ಎಕ್ಸಾಮಿನೇಷನ್ ಆಗಿರ್ಬೋದು, ಎಲ್ಲಾ ಎಕ್ಸಾಮಿನೇಷನ್ಸ್ ಅಲ್ಲೂ ಪ್ರಿಪರೇಷನ್ಸ್ ಕೊಡ್ತಾ ಇದೀವಿ. ಈಗ ಸೆಷನ್ 1 ಕೂಡ ಬರೆದಿದ್ದಾರೆ, ಅದರಲ್ಲೂ ಉತ್ತಮ ಅಂಕವನ್ನು ಬಳಸಿದ್ದಾರೆ JEE ಮೈನ್ಸ್ ಅಲ್ಲಿ. ಈಗ CET ಮತ್ತು ನೀಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಅದರಲ್ಲೂ ಕೂಡ ಒಳ್ಳೆ ಅಂಕ ಪಡೀತಾರೆ ಅಂತ ಒಂದು ಭರವಸೆ ಇದೆ ನಮ್ಗೆ. ಖಂಡಿತ ಒಂದು ಒಳ್ಳೆ ಅಂಕ ಪಡೆದು ಈ ಕಾಲೇಜಿಗೆ, ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ತಂದು ಕೊಡ್ತಾರೆ ಅಂತ ಖಂಡಿತ ಭಾವಿಸಿದ್ದೇನೆ. ಸರ್, ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿದಾಗ, ನಾವು ಲಾಸ್ಟ್ 2 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ನಮ್ಮ ಉದ್ದೇಶ ಸಿಂಪಲ್ ಆಗಿತ್ತು. ನಮ್ದು ಬ್ಯಾಂಗ್ಳೂರಲ್ಲಿ ತುಂಬಾ ಇನ್ಸ್ಟಿಟ್ಯೂಷನ್ಸ್ ಇದೆ. ಬ್ಯಾಂಗ್ಳೂರಲ್ಲಿ ನಾವು ತುಂಬಾ ಇನ್ಸ್ಟಿಟ್ಯೂಷನ್ಸ್ ಮಾಡಿದೀವಿ. ರಾಜ್ಯದ ಎಲ್ಲಾ ಕಡೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇದಾವೆ. ನಾವ್ ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗಿರೋ ಉದ್ದೇಶ, ಆಗ್ಲೇ ನಮ್ಮ ಇವರು ಪ್ರಿನ್ಸಿಪಲ್ ಸರ್ ಹೇಳ್ದಂಗೆ, ಈ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ಮಕ್ಕಳಿಗೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ಸ್ ಈ ವೃತ್ತಿಪರ ಕೋರ್ಸ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಏನಿದೆ, JEE ಆಗಿರ್ಬೋದು, ನೀಟ್ ಆಗಿರ್ಬೋದು, CET ಆಗಿರ್ಬೋದು, KVPY ಆಗಿರ್ಬೋದು, ಇಲ್ಲ ನಾಟ ಆಗಿರ್ಬೋದು, ಇನ್ನು ಬೇರೆ ಡಿಫ್ರೆಂಟ್ ಎಕ್ಸಾಮಿನೇಷನ್ಸ್ ಬರುತ್ತೆ. ಈ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಮಾಡೋದ್ರಲ್ಲಿ ತುಂಬಾ ಹಿಂದುಳಿದಿದೆ. ಯಾಕಂದ್ರೆ ಈಗ ಬ್ಯಾಂಗ್ಳೂರ್ ಅಂತ ಸಿಟೀಸ್ ಅಲ್ಲಿ, ಇಲ್ಲ ಬೇರೆ ಸಿಟೀಸ್ ಅಲ್ಲಿ ಪ್ರಿಪರೇಷನ್ಸ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಮಕ್ಕಳು ಚೆನ್ನಾಗಿ ಪ್ರಿಪೇರ್ ಆಗಿ ಅಲ್ಲಿರುವಂತ ಮಕ್ಕಳು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಈ ಕೈಂಡ್ ಆಫ್ ಇದರಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡಿತಾ ಇರ್ತಾರೆ. ಬಟ್ ಈ ಗ್ರಾಮೀಣ ಪ್ರದೇಶದಲ್ಲಿ ಅವರು ಅನುಕೂಲತೆ ಇರೋದಿಲ್ಲ. ಓಕೆ, ಅವ್ರು ಏನ್ ಮಾಡ್ತಾರೆ, ಸೊ ಈ ಅನುಕೂಲಕ್ಕೆ ತಕ್ಕಂತೆ ಅವರು ಮಾರ್ಕ್ಸ್ ಪಡೆಯೋದಾಗಿರ್ಬೋದು, ರ್ಯಾಂಕಿಂಗ್ ಪಡೆಯೋದಾಗೋದು, ಈ ರೀತಿ ಇರ್ತಾರೆ. ಆ ಒಂದು ಕಾರಣಕ್ಕೆ 2 ವರ್ಷದಿಂದ ನಾವಿಲ್ಲಿ ಸ್ಟಾರ್ಟ್ ಮಾಡಿರುವಂತ ಸಂಸ್ಥೆ. ಇಲ್ಲಿ ಎಲ್ಲಾ ಮಕ್ಕಳಿಗೂ, ಇಲ್ಲಿ ತುಂಬಾ ಬಡವ ಮಕ್ಕಳು ಇರ್ತಾರೆ, ಮಧ್ಯಮ ವರ್ಗದ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಇರ್ತಾರೆ. ಆ ಮಕ್ಕಳು ಅವ್ರಿಗೂ ಕನಸಿದೆ, ನಾವು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಒಂದು ಒಳ್ಳೆ ಕಾಲೇಜಲ್ಲಿ IIT ಅಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು, NIT ಅಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕು, ಇಲ್ಲ ಒಳ್ಳೆ ಏಮ್ಸ್ ಕಾಲೇಜ್, ಜಿಪ್ಮರ್ ಕಾಲೇಜಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ಅಂತ ಕಟ್ಕೊಂಡು ತುಂಬಾ ಜನ ಇರ್ತಾರೆ. ಅವ್ರಿಗೆ ಅವಕಾಶಗಳು ಇರ್ಲಿಲ್ಲ. ಸೊ ಒಂದು ಅವಕಾಶ ಕೊಡೋದಕ್ಕೋಸ್ಕರ 2 ವರ್ಷ ಹಿಂದೆ ನಾವಿಲ್ಲಿ ನಮ್ಮ ಕಾಲೇಜನ್ನು ಸ್ಟಾರ್ಟ್ ಮಾಡಿ ಈಗ 2 ವರ್ಷದಿಂದ ತುಂಬಾನೇ ನಮ್ಮ ಪ್ರಾಧ್ಯಾಪಕರಾಗಿರ್ಬೋದು, ನಮ್ಮ ಪ್ರಿನ್ಸಿಪಲ್, ಇವರಿಗೆ ಆಲ್ಮೋಸ್ಟ್ 22 ವರ್ಷದ ಎಕ್ಸ್ಪೀರಿಯನ್ಸ್ ಇರುವಂತ ಪ್ರಿನ್ಸಿಪಲ್ ಇವರು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಲ್ಸೋ ಅವರು. ಅದೇ ರೀತಿ ನಮ್ಮ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್, ಎಕನಾಮಿಕ್ಸ್, ಅಕೌಂಟೆನ್ಸ್, ಬಿಸ್ನೆಸ್ ಸ್ಟಡೀಸ್, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಮತ್ತೆ ನಮ್ಮ ಲ್ಯಾಂಗ್ವೇಜ್ ಆಗಿರ್ಬೋದು, ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಅವರ 100% ಕೊಟ್ಟಿದ್ದಾರೆ. ಎಲ್ಲರೂ ವೆಲ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಎಲ್ಲರೂ ಆಲ್ಮೋಸ್ಟ್ ಮಿನಿಮಮ್ 10 to 15 years ಎಕ್ಸ್ಪೀರಿಯನ್ಸ್ ಇರೋರು. ಸ್ಪೆಷಲಿ
ನಮ್ಮ ಈಗ ಪ್ರೆಸೆಂಟ್ ಓಕೆ ಮುಳಬಾಗಲ್ ತಾಲೂಕಲ್ಲಿ ಇಲ್ಲಿವರೆಗೂ ನಂಬರ್ 1 ಆಗಿ ನಾವು ಗುರುತಿಸ್ಕೊಂಡಿದೀವಿ. ಖಂಡಿತ ನೀಟ್ ಆಗಿರ್ಬೋದು, JEL ಆಗಿರ್ಬೋದು, ಒಂದು ಒಳ್ಳೆ ರಿಸಲ್ಟ್ಸ್ ಕೊಡ್ತೀವಿ ನಿಮಗೆ. ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ಏನು ಮುಳಬಾಗಲ್ ತಾಲೂಕಿನ ಜನತೆಯನ್ನು ಕೂಡ ಒಂದು ಡಾಕ್ಟರ್, ಇಂಜಿನಿಯರ್, ಸೈಂಟಿಸ್ಟ್, ಅದು ಬಿಟ್ಟು ಏನೋ ಇನ್ನೂ ಡಿಫ್ರೆಂಟ್ ಏನೋ ಕೋರ್ಸಸ್ ಏನಿದೆ, ಏನೋ ಪ್ರೊಫೆಷನಲ್ ಕೋರ್ಸಸ್, ಈ ಕೋರ್ಸಸ್ಗೆ ಸೀಟ್ ಏನೋ ಕೊಡಿಸ್ತೀವಿ ಅಂತ ನಮ್ಮ ಸಂಸ್ಥೆ ಕಡೆಯಿಂದ ನಾವು 100% ಏನೋ ಅಶ್ಯೂರ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ 20 ವರ್ಷಗಳ ಈ ಒಂದು ಬೋಧನಾ ವೃತ್ತಿಯ ಜೀವನದಲ್ಲಿ ನಮ್ಮ ಆಡಳಿತ ಮಂಡಳಿಯ ಅಧಿಕಾರಿಗಳಾಗಿರುವಂಥ ನಮ್ಮ ಲೋಕೇಶ್ ಪುಲಾ ಸರ್ ಅವರು ನನಗೆ ಸಿಕ್ಕಿರುವಂಥದ್ದು ನನ್ನ ಭಾಗ್ಯ. ನನಗೆ ಅವಕಾಶ ಮಾಡಿಕೊಟ್ಟು ಅದೇ ರೀತಿಯಾಗಿ ನಾನು ಈ ಸಂಸ್ಥೆಯಲ್ಲಿ ಸೇರಿದ್ದಾದ ಮೇಲೆ ನಮಗೆ ಸಿಕ್ಕಂಥ ವಿದ್ಯಾರ್ಥಿಗಳು ಅವ್ರು ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ. ಮೊದಲಿಗೆ ಆ ವಿದ್ಯಾರ್ಥಿಗಳಿಗೂ, ಆಡಳಿತ ಮಂಡಳಿಗೂ ಮತ್ತು ಆ ಪೋಷಕರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ KPಯ ಉದ್ದೇಶ ಒಂದೇ, ಗ್ರಾಮೀಣ ಮಟ್ಟದ ಬಡ ವಿದ್ಯಾರ್ಥಿಗಳಿಗೆ, ಬಡ ಪೋಷಕರಿಗೆ ಉತ್ತಮವಾದಂಥ ಸೇವೆ ಕೊಡಬೇಕು ಅನ್ನೋದೇ ನಮ್ಮ ಆಡಳಿತಾಧಿಕಾರಿಗಳ ಒಂದು ಮುಖ್ಯವಾದಂಥ ಗುರಿ ಮತ್ತು ಉದ್ದೇಶ. ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು ಸಹ ಒಳ್ಳೆ ಉತ್ತಮವಾದಂಥ ಒಂದು ಸಂಘಟನೆ ಇದೆ, ನಮ್ಮಲ್ಲಿ ಛಲ ಇದೆ. ನಮಗೆ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಯಾರಿಗೂ ಸಹ ಅನ್ಯಾಯ ಆಗಬಾರ್ದು ಅಂತೇಳಿ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲೇ ಕೆಲಸ ಮಾಡ್ತಾ ಅವ್ರಿಗೋಸ್ಕರ ಶ್ರಮ ವಹಿಸಿ ಹಗಲು ರಾತ್ರಿ ದುಡಿದು ಈ ಸಾಧನೆ ಮಾಡ್ತಾ ಇದ್ದೀವಿ. ಮುಂದೇನೂ ಆ ರೀತಿ ಮಾಡ್ತೀವಿ. ದಯವಿಟ್ಟು ಪೋಷಕರು ಇದನ್ನು ಗಮನ ಇಟ್ಕೊಂಡು ನಮ್ಮ KPಯ ಕಡೆ ಗಮನ ಕೊಡಿ. ನಿಮ್ಮ ಅವಕಾಶ ನಮ್ಗೆ ಕೊಡಿ. ಅವಕಾಶವನ್ನು ನಾವು ನಿಮ್ಮ ಉದ್ದೇಶವನ್ನು ಈಡೇರಿಸ್ತೀವಿ, ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಟಿಕೊಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.